ನನ್ನಿಂದ ಆಗಲ್ಲ, ನನ್ನಿಂದ ಮಾಡೋಕ್ಕಾಗಲ್ಲ. ದಯವಿಟ್ಟು ನಮ್ಮನ್ನ ಬಾಳಕ್ ಬಿಡಿ. ಇಲ್ಲ 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 ಇಲ್ಲ, ನಾ ಮಾಡ್ತೀನಿ. ಚಿಂತೆ ಮಾಡಬೇಡ, ನ್ಯಾನ್ಸಿ ಹೇಗಂತ ಗೊತ್ತಲ್ಲ. ಈ ವೀಕೆಂಡ್ ನಾವು ಜಾಲಿಯಾಗಿ ಬೆಟ್ಟದ ಮೇಲೆ ಆಟ ಆಡ್ಬೋದು. ಇದರಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ ಬೀರನ್ನ ಮರ್ತ್ವಿ. ಹೊರಡೋಕ್ ಮುಂಚೆ ತಗೊಳ್ಳೋಣ ಬಿಡು. ಏನ್ ಗಾಯ್ಸಿದು, ನಾವ್ ಆಲ್ರೆಡಿ ಡಿನ್ನರ್ನ ಮಿಸ್ ಮಾಡಿದೀವಿ. ಇವತ್ತಿಗೆ ಲೇಟ್ ಆಯ್ತು, ಇನ್ಮೇಲೆ ಹೊರಡಕ್ಕಾಗಲ್ಲ. ನಾ ಒಂದು ಕೆಲಸ ಮಾಡ್ತೇನೆ, ಹೊರಡೋಕ್ ಮುಂಚೆ ಹೋಟೆಲ್ಗೆ ಕಾಲ್ ಮಾಡಿ ಚಿಕನ್ ಆರ್ಡರ್ ಮಾಡ್ತೇನೆ. ಓಕೆ, ಆದ್ರೆ ಹೋಟೆಲಲ್ಲಿ ಚಾರ್ಜ್ ಮಾಡಿದ್ರೆ ನ್ಯಾನ್ಸಿ ಸುಮ್ಮನೆ ಬಿಡಲ್ಲ. ಹೌದು, ನಾವ್ ಯಾಕೆ ನ್ಯಾನ್ಸಿನ ಇನ್ವೈಟ್ ಮಾಡ್ತೇವೋ ಗೊತ್ತಿಲ್ಲ. ಹತ್ತತ್ರ ನೀನು 6 ವರ್ಷದಿಂದ ಅವಳ ಹತ್ರ ಮಾತಾಡೋದಿಲ್ಲ ಅಲ್ವಾ? ಬದಲಾವಣೆಗಳನ್ನ ನಾವು ಒಪ್ಕೊಳ್ಳೇಬೇಕು. ನೀವೇನ್ ಮಾತಾಡ್ತಾ ಇದ್ರೋ ನಂಗೆ ಅರ್ಥ ಆಗ್ತಾ ಇಲ್ಲ. ನ್ಯಾನ್ಸಿ ಹೈಸ್ಕೂಲ್ ನಲ್ಲಿ ಹೇಗಿದ್ಲೋ ಈಗ್ಲೂ ಹಾಗೆ ಇದ್ದಾಳೆ. ನನಗ್ ತಿಳ್ದಂಗೆ ನಾವೇ ಬದಲಾಗಿದ್ವಿ. ನೀನ್ ತುಂಬಾ ಬದಲಾದೆ. ಸುಮ್ನೆ ಇರೆ. ಕರೆಕ್ಟ್ ಆಗಿ ಹೇಳಿದೆ, ನಾವೆಲ್ಲರೂ ಬೆಳೆದು ಬಿಟ್ಟಿವಿ. ಆದ್ರೆ ಅವಳು ಯಾರನ್ನಾದ್ರೂ ಕರ್ಕೊಂಡ್ಬಲ್ಲ. ಬರೋ ಟೈಮ್ ನೋಡ್ದಿಯಾ? ಏನಿದೆ ನ್ಯಾನ್ಸಿ, 4 ಗಂಟೆ ಲೇಟ್ ಆಗಿ ಬರ್ತಾ ಇದ್ಯಾ? ಸ್ಟೆಫ್ನಿ, ಸ್ವಲ್ಪ ಸುಮ್ಮನಿರ್ತೀಯಾ? ಇದು ಜಾಲಿ ಆಗಿರೋ ವೆಕೇಶನ್ ತಾನೆ. ಹಲೋ ಲೇಡೀಸ್. ಹಾಯ್. ಇವಳು ಆನಿ ನನ್ನ ಜೊತೆ ಕೆಲಸ ಮಾಡ್ತಾಳೆ. ಇವಳು ಸ್ಟೆಫ್ನಿ, ಡ್ಯಾನಿಯಲಾ, ಜೆಮ್. ನಿಮ್ಮನ್ನೆಲ್ಲ ಮೀಟ್ ಮಾಡಿ ಸಂತೋಷ. ನಮಗೂನು. ಸರಿ, ನನ್ ಜೊತೆ ಒಳಗ್ ಬಾ. ಬಿಯರನ್ನ ಫ್ರಿಜ್ ಅಲ್ಲಿ ಇಡೋಣ. ಹೇ ಇರು, ನಾನು ಫ್ರಿಜ್ಲಿ ಸ್ವಲ್ಪ ಐಟಮ್ಸ್ ಇಟ್ಟಿದ್ದೇನೆ, ನಾನು ಬರ್ತೇನೆ.
ಅವಳು ಯಾರು? ಅದನ್ನಾಗ್ಲೇ ಹೇಳದ್ನಲ್ಲ ನಾನು. ನಿನಗೆ ಯಾರು ಹೇಳಿದ್ದು ಅವ್ರನ್ನ ಕರ್ಕೊಂಡ್ ಬಾ ಅಂತ? ಇದ್ರಲ್ಲೇನ್ ತೊಂದ್ರೆ? ಸಮಸ್ಯೆನಿ, ಹೋಟೆಲ್ ರೂಮ್ ನಲ್ಲಿ 4 ಜನಕ್ಕೆ ಮಾತ್ರ ಜಾಗ ಇದೆ. ಸರಿ, ಹಾಗಿದ್ರೆ ನಾ ಕೆಳಗ್ ಮಲ್ಕೋತೀನಿ, ಇಲ್ಲ ಬೇರೆ ರೂಮ್ ತಗೋತೀನಿ. ಇಲ್ಲ, ನಾವ್ ಈ ವೀಕೆಂಡ್ ಯಾಕೆ ಪ್ಲಾನ್ ಮಾಡಿದ್ವಿ? ತುಂಬಾ ದಿನದ ಮತ್ತೆ ಮೀಟ್ ಆಗ್ತಾ ಇದ್ವಿ, ಒಂದಾಗಿರ್ಬೇಕಂತ ತಾನೇ. ಅವಳು ಯಾರಂತ ಕೂಡ ನಮ್ಗೆ ಗೊತ್ತಿಲ್ಲ. ಇಲ್ಲಿ ನೋಡು, ಅವಳು ಈಗ ತಾನೇ ಗಂಡನಿಂದ ದೂರ ಆಗಿದ್ದಾಳೆ. ಸರಿ ಅವಳಿಗೆ ನೆಮ್ಮದಿ ಬೇಕು. ಸರಿ, ನಿನ್ನಿಷ್ಟ. ಎಲ್ಲ ಒಳಗಿಡಕ್ಕಾಗಲಿಲ್ಲ, ಅದಕ್ಕೆ ಕೈಲಿ ತೊಗೊಂಬಂದ್ಬಿಟ್ಟೆ. ನಿನ್ನ ಯೋಚನೆ ನಂಗೆ ಇಷ್ಟ ಆಗಿದೆ. ಏನಾಯ್ತು? ನಾ ಡ್ರೈವ್ ಮಾಡಲ್ಲ, ನೀವ್ ಯಾರಾದ್ರೂ ಡ್ರೈವ್ ಮಾಡಿ, ಓಕೆನಾ? ಬೆಳಿಗ್ಗೆ ನೀನು ಹ್ಯಾಂಗ್ ಓವರ್ ನಲ್ಲಿ ಇಲ್ದೇ ಇದ್ರೆ ಸರಿ. ಬೆಳಗ್ಗೆನಾ? ಹೌದು, ಈಗ ಲೇಟ್ ಆಯ್ತು, ನಾಳೆ ಬೆಳಿಗ್ಗೆ ಹೋಗೋಣ. ಏನ್ ಅಷ್ಟೊಂದು ಲೇಟ್ ಆಯ್ತು? ನ್ಯಾನ್ಸಿ 4 ಗಂಟೆ ಲೇಟಾಗಿ ಬಂದಿದೀಯಾ? ನಾನೇನ್ ಮಾಡೋದು, ನಂಗೆ ಅಷ್ಟೊಂದು ಕೆಲಸ ಇತ್ತು. ಅದಕ್ಕೆ ಫೋನ್ ಅಂತ ಒಂದು ಕಣ್ಣು ಹಿಡಿದಿದ್ದಾರಲ್ವಾ? ಅವ್ರು ಹೇಳೋದು ಕರೆಕ್ಟೇ, ನಿಧಾನವಾಗಿ ಬೆಳಗ್ಗೆ ಎದ್ದು ಹೋಗ್ಬೋದಲ್ವಾ? ಸರಿ ಸರಿ, ಬಾ, ನಿಮ್ಮಿಬ್ರಿ ರೂಮ್ ತೋರಿಸ್ತೀನಿ. ಹಾಗಾದ್ರೆ ಕಾರ್ನಲ್ಲಿರೋ ನನ್ನ ಥಿಂಗ್ಸ್ನೆಲ್ಲ ತಗೊಂಬಂದ್ಬಿಡ್ತೀವಿ. ನನಗೆ ರಾತ್ರಿ ಎಲ್ಲ ನಿದ್ದೆ ಬರೋದಿಲ್ಲ, ನಾನು ಸ್ವಲ್ಪ ಕುಡಿತೀನಿ. ಹೌದು, ಆಮೇಲೆ ಬೆಳಿಗ್ಗೆ ಹೋಗೋ ದಾರಿಲಿ ನಿದ್ದೆ ಮಾಡ್ಕೊಂಡೇ ಬಾ. ಅಲ್ಲಿ ಹಾಗಾಯ್ತು. ಓ ಹೌದಾ? ಥ್ಯಾಂಕ್ ಯು. ಓಕೆ, ಜಿಪ್ ಲೈನಿಂಗ್ ಚೆನ್ನಾಗಿರುತ್ತೆ. ಬೇರೆ ಏನು ಮಾಡ್ತೀವಿ ಅಲ್ಲಿ? ಸಂಡೇ ಕಯಾಕಿಂಗ್ ಇದೆ, ನಾನು ಆಲ್ರೆಡಿ ರಿಸರ್ವೇಷನ್ ಮಾಡಿದ್ದೀನಿ. 4 ಜನಕ್ಕೆ ರಿಸರ್ವೇಷನ್ ಮಾಡಿದ್ದೀನಿ. ಐ ಆಮ್ ಸಾರಿ, ನಾನು ಬರಬಾರ್ದಾಗಿತ್ತು ಅನ್ಕೋತೀನಿ. ಏನ್ ಮಾತದು? ನಾನ್ ತಾನೇ ನಿನ್ನ ಕರ್ಕೊಂಬಂದಿದ್ದು. ಇದು ಗರ್ಲ್ಸ್ ವೀಕೆಂಡ್, ನೀನು ಗರ್ಲ್ ತಾನೆ. ಇಟ್ಸ್ ಓಕೆ ಆನಿ, ತುಂಬ ಜನ ಇದ್ರೆ ಜಾಲಿ ಆಗ್ತಾನೆ ಇರುತ್ತೆ. ಆಹಾ, ಮನೆಯೊಳಗೆ ಬೇಡ. ಏನ್ ನ್ಯಾನ್ಸಿ, ಈ ಅಭ್ಯಾಸನ ನೀನು ಬಿಟ್ಟಿಲ್ವಾ? ಹೌದು ನ್ಯಾನ್ಸಿ, ತುಂಬ ಕೆಟ್ಟ ಅಭ್ಯಾಸ ಅದು. ನೀವು ನಿಮ್ಮ ಹಸ್ಬೆಂಡನ್ನ ಬಿಟ್ಟು ಎಷ್ಟು ದಿನ ಆಯಿತು? ಹತ್ತತ್ರ 3 ತಿಂಗಳಾಯ್ತು. ಎಷ್ಟು ವರ್ಷ ನೀವಿಬ್ರು ಒಟ್ಟಿಗೆ ಇದ್ರಿ? ಆ್ಯಕ್ಚುಲಿ ನಾವು ಹೈಸ್ಕೂಲಿಂದ ಲವ್ ಮಾಡ್ತಾ ಇದ್ವಿ, ಸೊ ಒಂದು 12 ವರ್ಷ. ವಾವ್, ನನ್ನಿಂದ ಕಲ್ಪನೆ ಕೂಡ ಮಾಡೋಕ್ಕಾಗಲ್ಲ. ಖಂಡಿತ ನಿನ್ನಿಂದ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ, ನಿಂಗೆ ಬಾಯ್ ಫ್ರೆಂಡೇ ಇಲ್ವಲ್ಲ. ಆದ್ರೆ ನನಗೆ ಇಬ್ಬರಿದ್ರು ಇಂಟರ್ನೆಟ್ ನಲ್ಲಿ ಪೋಸ್ಟ್ ಮಾಡೋದೇ ಬಾಕಿ. ಕರೆಕ್ಟು, ನ್ಯಾನ್ಸಿ ಬಾಯ್ ಫ್ರೆಂಡ್ ತರ ಅಂತ ಹೇಳು. ಹೀಗೊಬ್ಳು ಇದ್ಲು ಅಂತ ಅವ ನೆನೆಸ್ಕೊಲ್ಲ ಅಂತಾನೆ. ಏನ್ ಕೂತ್ಕೊಂಡೆ ನಿದ್ರೆ ಮಾಡ್ತಾ ಇದ್ದಾಳಾ? ನಾನು ಎದ್ದೇ ಇದ್ದೀನಿ, ನಿಮ್ಮ ಕಡೆ ಗಮನ ಕೊಟ್ಟಿಲ್ಲ ಅಷ್ಟೇ. ನಾ ಹೋಗಿ ಮಲ್ಕೋತೀನಿ. ನೆನ್ನೆ ಕೂಡ ಸರಿಯಾಗಿ ನಿದ್ದೆ ಮಾಡೋಕ್ಕಾಗಲಿಲ್ಲ. ಅಷ್ಟು ಕೆಲ್ಸನಾ? ಗುಡ್ ನೈಟ್. ಗುಡ್ ನೈಟ್. ನಿಮ್ಗೆ ನೋಡಿದ್ರೆ ಗೊತ್ತಾಗಲ್ಲ, ಒಂದು ಕಾಲದಲ್ಲಿ ನಾವೆಲ್ಲ ಬೆಸ್ಟ್ ಫ್ರೆಂಡ್ಸ್. ಒಂದೇ ಬ್ಲಾಕಲ್ಲಿ ನಾವು ಒಟ್ಟಿಗೆ ಇದ್ದೀವಿ. ನಿಮ್ಮನ್ನೆಲ್ಲ ನೋಡೋವಾಗ ನನ್ನ ಸಿಸ್ಟರ್ಸ್ ಜ್ಞಾಪಕನೇ ಬರುತ್ತೆ. ನಾವು ಹೀಗೇನೆ ಯಾವಾಗಲೂ ಜಾಲಿಯಾಗಿರ್ತಾ ಇದ್ವಿ. ಹೌದು, ನಾವು ಹತ್ತತ್ರ ಹಾಗೇನೆ ಸಿಸ್ಟರ್ಸ್ ತರ. ಎಂಥ ಒಳ್ಳೆ ವಿಷಯ. ಕೆಲವೊಮ್ಮೆ. ಸರಿ, ನನಗೆ ತುಂಬ ಟಯರ್ಡ್ ಆಗಿದೆ, ನಾನು ಹೋಗಿ ಮಲ್ಕೋತೀನಿ. ನನ್ನನ್ನು ವೀಕೆಂಡ್ ಟ್ರಿಪ್ಗೆ ಕರ್ಕೊಂಡು ಹೋಗ್ತಾ ಇದ್ದೀರಲ್ಲ, ಅದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಖಂಡಿತ. ಹೌದು. ನಾನು ಮಲಗ್ಕೊಳ್ತೀನಿ, ಬೆಳಗ್ಗೆ ಬೇಗ ಹೇಳಕ್ಕಾಗಲ್ಲ. ಸೊ ಅದು ಗೊತ್ತಿರೋದೇ ಅಲ್ವಾ? ಸಾರಿ, ನೀನು ನ್ಯಾನ್ಸಿ ಒಂದೇ ರೂಮ್ನಲ್ಲಿ ಇರ್ಬೇಕಾಗಿ ಬಂದಿದೆ. ಆದರೆ ಅವಳು ನಿದ್ದೆ ಮಾಡಿಬಿಟ್ಲು, ಅವಳು ಕಚ್ಚಲ್ಲ. ಹಾಗಾದರೆ ಎಚ್ಚರವಾಗಿದ್ರೆ ಕಚ್ತಾಳ. ಗುಡ್ ನೈಟ್. ಗುಡ್ ನೈಟ್. ಭಯ ಬೀಳಿಸ್ಬಿಟ್ಟಿಯಲ್ಲ. ಅಯ್ಯೋ ದೇವ್ರೆ, ನಿದ್ದೆ ಮಾಡ್ತೀರಾ, ಇಲ್ಲೇನು ಮಾಡ್ತಾ ಇದೀಯಾ? ಸಾರಿ, ನಾ ಬೇಕಂತ ಮಾಡಲಿಲ್ಲ. ಕ್ಷಮಿಸ್ಬಿಡು ಡ್ಯಾನಿಯಲ್ ನಿನ್ನ ಅಂದದ್ದಕ್ಕೆ. ಪರವಾಗಿಲ್ಲ, ನಾನು ಬರ್ತೀನಿ ಅಂತ ಅವ್ರು ಎದುರು ನೋಡಲ್ಲ, ಅದಕ್ಕೆ ಆ ರಿಯಾಕ್ಷನ್ ಅಷ್ಟೇ.
ಬೇರೆಯವರು ಅಷ್ಟು ಕಾಳಜಿ ತೋರಿಸ್ಲಿಲ್ಲ. ಅವಳೊಬ್ಳೇ ಯಾವಾಗಲೂ ಹೀಗೆ ಮಾತಾಡ್ತಾ ಇರ್ತಾಳೆ. ನಾನೊಂದು ವಿಷಯ ಗಮನಿಸ್ದೆ, ನಿಮ್ಮಿಬ್ಬರಿಗೂ ಒಬ್ರಿಗೊಬ್ರು ಹಿಡ್ಸಲ್ವೋ? ಯಾಕೆಂದ್ರೆ ಈ ನಡುವೆ ನಮ್ಮೊಳಗೆ ಕಾಮನ್ ಆಗಿ ಏನೂ ಇಲ್ಲ. ಹಾಗಾದರೆ ಯಾಕೆ ಈಗ ವೀಕೆಂಡ್ ಟ್ರಿಪ್ ಹೋಗಬೇಕು? ಅವಳು ಯಾವಾಗಲೂ ನನ್ನ ಹಳೆ ವಿಷಯದ ಬಗ್ಗೆ ಚುಚ್ಚಿ ಚುಚ್ಚಿ ಮಾತಾಡ್ತಾನೆ ಇರ್ತಾಳೆ. ಕೇಳಬಾರ್ದು, ಆದರೂ ನಾನು ಕೇಳ್ತೀನಿ. ಆ ಹುಡುಗಿನ ಏನ್ದ ಮಾಡಿದೆ ನೀನು? ಅವಳು ಹೈಸ್ಕೂಲ್ ಓದ್ಬೇಕಾದ್ರೆ ಗುಂಡಾಗಿದ್ಲು. ನಾವು ತುಂಬ ಚುಡಾಯಿಸ್ತಾ ಇದ್ವಿ. ಯಾರು? ಡ್ಯಾನಿಯಾಲಾನ? ಅವಳೇನು ದಪ್ಪಗಿಲ್ವಲ್ಲ? ಆವಾಗ ದಪ್ಪ ಇದ್ಲು, 90 ಕಿಲೋಗೂ ಹೆಚ್ಚಾಗಿದ್ಲು. ಏನದು? ಅಯ್ಯೋ ದೇವ್ರೇ, ಅಷ್ಟು ಚಿಕ್ಕ ವಯಸ್ಸಲ್ಲಿ ಅಷ್ಟು ದಪ್ಪಗಿರೋನ್ನ ನನ್ನಿಂದ ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲ್ವೇ? ಇಲ್ಲೇನ್ ಮಾಡ್ತಿದ್ದೀರಿ? ಸ್ಮೋಕ್ ಮಾಡಕ್ ಬಂದ್ವಿ. ಬೇಗ ನಿದ್ದೆ ಮಾಡಿ, ಬೆಳಗ್ಗೆ ಬೇಗ ಹೇಳ್ಬೇಕು. ಸರಿ ಸರಿ. ಅಮ್ಮನ್ಗೆ ಕೋಪ ಬರೋ ಮೊದಲು ನಿದ್ದೆ ಮಾಡಿ. ಅದು ಸರಿನೇ. ಅದು ನಾ ಹೊಡೆಸ್ಕೊಳ್ಳೋದಕ್ಕೆಲ್ಲ ರೆಡಿಯಾಗಿಲ್ಲ. ಕರೆಕ್ಟ್, ಈಗ ಹೇಳ್ದೆಲ್ಲ ಅದು ಕರೆಕ್ಟ್. ಅರೇ, ಇದಿಷ್ಟು ಎತ್ತರವಾಗಿರುತ್ತೆ ಅಂತ ನಾನು ಅನ್ಕೊಳ್ಳೇ ಇಲ್ಲ. ಕೇಕ್ ತಿನ್ನೋ ಹಾಗೆ. ನಿಜ ಹೇಳ್ತಾ ಇದ್ದೀನಿ, ಈಗ ನನ್ನ ಕೇಕೆ ಇಷ್ಟ ಇಲ್ಲ. ನಾನ್ಸಿ ನಿಜ ಹೇಳು, ಇದಕ್ಕೆ ಮುಂಚೆ ಯಾರಾದ್ರೂ ಹೀಗೆ ಮಾಡಿ ಕೆಳಗೆ ಬಿದ್ದಿದ್ದಾರಾ? ಇಲ್ಲ, ಅದೆಲ್ಲ ಇಲ್ಲ. ಅದಕ್ಕೆಲ್ಲ ಚಾನ್ಸೇ ಇಲ್ಲ. ತಿಳ್ಕೊ, ಸ್ಟ್ರಾಂಗ್ ಆಗಿದೆ. ಸರಿನಾ? ಕೆಳಗೆ ಬಗ್ಗೆ ನೋಡ್ಬೇಡ. ನೋಡಿದ್ರೆ ಇದನ್ನ ಮಾಡೋಕ್ಕಾಗಲ್ಲ ನಿನ್ನಿಂದ. ಓಕೆ, ಹಿಂದೆ ವರ್ಕೋಬೇಕು, ಹಿಡ್ಕೋಬೇಕು. ಹಿಡ್ಕೊಂಡೆ ಅಷ್ಟೇನೆ. ಹೀಗೆ ತಾನೆ? ಓಕೆ, ನಿನ್ನಿಂದ ಆಗತ್ತೆ. ನಾನು ಹೋಗ್ತೀನಿ. ಓಕೆ, ಮಂಡಿನ ಮಡ್ಚ್ಕೋ, ಆಗ್ಲೇ ಬೇಗ ಹೋಗಕ್ಕಾಗತ್ತೆ. ಯಾಕೆ ಬಂದೋ ನನಗೆ ಗೊತ್ತಿಲ್ಲ. ರೆಡಿ? ರೆಡಿ. ಓ, ಇದು ನಾ ಬಂದ್ಬಿಟ್ಟೆ. ನಾನು ಬಂದ್ಬಿಟ್ಟೆ. ಅವ್ರು ತಂದು ಕೊಟ್ಟಿದ್ದ ಇದು? ಬೇರೆ ಯಾರು ತಕ್ಕೊಡ್ತಾರೆ? ಇದೆಲ್ಲ ದುಡ್ಡು ಕೇಳೋ ಕೆಲಸ. ನಂಗೆ ನೋಡ್ಬೇಕು ಅಂತ ಆಸೆ ಇದೆ. ಸರಿ, ನನಗೆ ಈ ಪ್ರಕೃತಿ ಪರಿಮಳ ಹಿಡಿಸಿದೆ. ಆದ್ರೆ ನನ್ಗೆ ಆ ಥರ ಪರಿಮಳನೇ ಬರಲಿಲ್ಲ. ನಿನ್ನ ಸೆಂಟ್ಸ್ ಮೇಲೆ ಜಾಸ್ತಿ ಆಗಿದೆ ಸ್ಟೆಫ್. ನೀವೆಲ್ಲ ರೆಡಿನಾ? ನಾವು ರೆಡಿ. ನೆಕ್ಸ್ಟ್ ಎಲ್ಲಿಗೆ? ನನಗೆ ಹಸುವಾಗ್ತಿದೆ. ನಾವು ಬರೋ ದಾರಿನಲ್ಲಿ ಒಂದು ಊರಿತ್ತಲ್ಲ. ಹಾಗೆ ಗಾಡಿ ತಗೊಂಡು ಹೋಗಿ ನೋಡೋಣ. ಹೋಗೋ ದಾರಿಲಿ ಯಾವುದಾದ್ರೂ ಹೋಟೆಲ್ ಇರುತ್ತೆ. ಓಕೆ, ಹೋಗೋಣ. ನಡಿ. ಏನಾಯ್ತು? ಏನಾದ್ರೂ ಕಾರ್ ರಿಪೇರಿನಾ? ಇಲ್ಲ, ಹಾಗೆ ಬೆಟ್ಟ ಹತ್ತಿ ಹೋಗೋಣ ಅಂತ ಅನ್ಸ್ತು. ಏನು? ಈ ಜಾಗದ ಬಗ್ಗೆ ನಾ ರಾತ್ರಿ ನಂಗೆ ಹೇಳ್ದೆ. ಜಸ್ಟ್ 3 miles ನಡ್ಕೊಂಡು ಹೋದ್ರೆ ಚೆನ್ನಾಗಿರತ್ತೆ. ಡೆನಿಲಾ, ಇದ್ರಲ್ಲಿ ಯಾರಿಗೂ ಈಗ ಇಂಟ್ರೆಸ್ಟ್ ಇಲ್ಲ. ನಾಳೆ ಹೈಕಿಂಗ್ ಹೋಗೋಣ. ನಾಳೆ ಕಲಾಕಿಂಗ್ ಇದೆ, ಜ್ಞಾಪಕ ಇದೆ ಅಲ್ಲ? ಹೋಗಿ ನೋಡೋಣ ನಾನ್ಸಿ, ಜಾಲಿಯಾಗಿರ್ಬೋದಲ್ವಾ? ನಾವು ಈಗ ಬಂದಿದ್ದು ಹೊರಗೆ ಜಾಲಿಯಾಗಿ ಸುತ್ತೋಗ್ತಾನೆ. ನೀವೇನ್ ಡಿಸೈಡ್ ಮಾಡಿದ್ರು ನಾನು ರೆಡಿ. ಸರಿ, ನಿಮ್ಮಿಷ್ಟ. ಸರಿ, ಎಲ್ಲರ ಹತ್ರನೂ ವಾಟರ್ ಬಾಟಲ್ ಇದೆಯಾ? ಓಹ್, ಇರು ನಾನು ಪ್ರೋಟೀನ್ ಬಾರ್ ತಗೊಳ್ತೀನಿ. ಹಸುವಾದ್ರೆ ತಿನ್ಬೋದಲ್ಲ?
ಸಾರಿ, ನಾನು ನಿನ್ನ ಕರ್ಕೊಂಬರ್ಬಾರ್ದಿತ್ತು ಅನ್ಸತ್ತೆ. ಪರವಾಗಿಲ್ಲ, ನಿಜವಾಗಿ ಹೇಳ್ಬೇಕಂದ್ರೆ ನಿನ್ನ ಫ್ರೆಂಡ್ಸ್ ನನಗಿಷ್ಟ. ನಾವು ಒಬ್ರಿಗಾದ್ರೂ ಇಷ್ಟ ಆಗಿದ್ದೀವಲ್ಲ. ಓಕೆ, ಒಬ್ಬೊಬ್ರಿಗೊಂದೊಂದು ತಗೊಂಡೆ. ಆಲ್ ರೈಟ್, ನಾವೀಗ ಆ ಕಡೆ ಹೋಗಬೇಕು. ನಿನಗೆ ಚೆನ್ನಾಗಿ ಗೊತ್ತಾ, ಇದು ನೋಡೋಕೆ ದಾರಿ ಥರನೇ ಇಲ್ಲ. ಇದು ನಿಸರ್ಗ ದಾರಿ. ಬನ್ನಿ, ಫಾಲೋ ಮೀ. ನನಗೆ ಈ ಐಡಿಯಾ ಒಂಚೂರು ಇಷ್ಟ ಆಗಲಿಲ್ಲ. ಅಯ್ಯೋ, ಮಳೆ ಬರೋ ಹಾಗಿದೆ. ನಾನು ತಲೆ ಮೇಲೆ ಹಾಕೊಳ್ಳೋಕೆ ಏನೂ ತಂದಿಲ್ಲ. ಈ ಡ್ಯಾನಿಯಲ್ ಯಾಕೆ ಹೀಗೆ ತೊಂದರೆ ಕೊಡ್ತಾಳೋ ಗೊತ್ತಿಲ್ಲ. ಸಾರಿ ಜ್ಯಾಮ್. ಈ ಟ್ರಿಪ್ ಹೀಗಿರುತ್ತೆ ಅಂತಿದ್ರೆ ಬರ್ತಾನೆ ಇರಲಿಲ್ಲ. ಎಲ್ಲೂ ಜಾಲಿಯಾಗಿ ಇರೋಣ ಅಂತ ತಾನೇ ಬಂದ್ವಿ, ಯಾಕೆ ಹೀಗೆ ಮಾತಾಡ್ತಿ? ನಂಗಿಲ್ಲಿ ಭಯ ಆಗ್ತಿದೆ. ನಂಗೆ ಈ ಜಾಗ ಇಷ್ಟನೇ ಆಗಲಿಲ್ಲ. ಚಳಿ ಬೇರೆ ಜಾಸ್ತಿ ಆಗ್ತಿದೆ. ಈಗೊಂದು ಹಾಟ್ ಚಾಕ್ಲೇಟ್ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಇನ್ನು ಎಷ್ಟು ದೂರ? ಇನ್ನು ಸ್ವಲ್ಪ ದೂರನೇ, ಬನ್ನಿ, ಮೇಲೇನೆ. ನಿಂತ್ಕೊಳ್ಳಿ, ಸ್ವಲ್ಪ ನಿಂತ್ಕೊಳ್ಳಿ. ಇದು ಸರಿ ಇಲ್ಲ. 3 ಮೈಲಿಗೂ ಹೆಚ್ಚಾಗಿ ನಡೆದಿದ್ದೀವಿ. ಮಳೆಯಲ್ಲಿ ನಡೆದು ಸುಸ್ತಾಗಿದೆ. ಆದರೆ ನಾವು ಹೋಗ್ಬೇಕಾದಂಥ ಜಾಗ ದೂರ ಏನಿಲ್ಲ, ಪಕ್ಕದಲ್ಲೇ ಇದೆ. ಇಲ್ಲ, ಎಲ್ಲಾದರೂ ಕೂತ್ಕೊಂಡು ನೀರು ಕುಡ್ಕೊಂಡು ಹೋಗೋಣ. ಹಾಂ ಹಾಂ. ತುಂಬ ಟೆನ್ಷನ್ ಆಗಿದೆಯಾ? ನಿನ್ನ ಮುಖ ನೋಡ್ತಾ ಇದ್ರೆ ತುಂಬ ಭಯ ಬೀಳ್ತಾ ಇರೋ ಹಾಗಿದೆ. ಹೋ, ಇದು ನೋಡು, ನಾ ಮೊದಲು ನನ್ನ ಮೇಕಪ್ ಸರಿಯಾಗಿದೆಯಾ ಅಂತ ನೋಡ್ಕೋತೀನಿ. ನಾನು ನಿಜನೇ ಹೇಳ್ತಾ ಇದ್ದೀನಿ. ನಾವು ತುಂಬ ಹೊತ್ತಿಂದ ಹೈಕಿಂಗ್ ಮಾಡ್ತಾ ಇದ್ದೀವಿ. ಈ ದಾರಿ ಸರಿಯಿಂದ ಗೊತ್ತಾ? ನಾನು ಇದಕ್ಕೆ ಮುಂಚೆ ಹೈಕ್ ಮಾಡಿದ್ದೀನಿ, ಪಕ್ಕದಲ್ಲೇ ಇದೆ. ಹಾಗಾದರೆ ನೀನು ಎಲ್ಲರಿಗೂ ಸರಿಯಾದ ದಾರಿನೇ ತೋರಿಸ್ತೀಯಾ? ಹೌದು, ನಾನು ಹಾಗೆ ಅನ್ಕೋತಾ ಇದ್ದೀನಿ. ಹಾಗೆ ಅನ್ಕೊಂತಿದ್ಯಾ? ಇಲ್ಲಿ ನೋಡಿ ಗಾಯ್ಸ್, ನಾವಿನ್ನು ಸ್ವಲ್ಪ ಮೇಲೆ ಹೋದರೆ ಈ ಇಡೀ ಕಾಡಿನ ಅಂದವನ್ನು ಮೇಲಿಂದ ನೋಡ್ಬೋದು. ಏನು ಸ್ಮೆಲ್ ಅದು? ಹೌದು, ನನಗೂ ಸ್ಮೆಲ್ ಬರ್ತಾ ಇದೆ. ಹೌದು, ಏನದು? ಏನದು ವಾಸನೆ? ಹಾ, ಕೆಟ್ಟ ವಾಸನೆ. ಏನದು ವಾಸನೆ? ಇದೆಂತ ಏನ್ ಪ್ರಶ್ನೆ ಇದು? ವಾಸನೆಪ್ಪ? ಯಾವ್ದೋ ಪ್ರಾಣಿ ಯಾವ್ದನ್ನೋ ಕೊಂದಾಕಿರುತ್ತೆ. ಕರಡಿ ಯಾವ್ದಾದ್ರು ಬಂದು ಇಲ್ಲಿ ಕರಡಿ ಇದೆಯಾ? ಇದೇನ್ ಪ್ರಶ್ನೆ? ನಾ ಕಾಡಿನಲ್ಲಿ ತಾನೇ ಇದೀವಿ. ಹಾಗಂದ್ರೆ ಯಾಕೆ ಈ ಜಾಗಕ್ಕೆ ನಾವು ಹೈಕಿಂಗ್ ಬಂದಿವಿ? ಯಾಕಂದ್ರೆ ಮಾಲ್ ಒಳಗೆ ನಡೆಯೋದು ಹೈಕಿಂಗ್ ಆಗಲ್ಲ. ಸಾರಿ ಕಣೆ. ಬನ್ನಿ ಮುಂದೆ ನಡೆಯೋಣ. ಎಲ್ಲ ಸರಿಯಾದ ಹುಚ್ಚಿರು. ಮಳೆ ಬೀಳ್ತಾ ಇದೆ, ನಿಮ್ಮಿಂದ ನಾನು ಬಂದು ಇಲ್ಲಿ ಸಿಗಾಕೊಂಡೆ. ನೋಡಿ, ನಾನು ಹೇಳ್ದೆ ಅಲ್ಲ ನನಗೆ ದಾರಿ ಗೊತ್ತಂತ. ವಾವ್, ಏನು? ಇಲ್ಲೂ ತುಂಬಾ ಮರ ಇದೆ. ಚೆನ್ನಾಗಿದೆ. ನಾನು ತುಂಬ ನೀರು ಕುಡಿಬಾರ್ದಾಗಿತ್ತು. ತಡ್ಕೋ, ಇಲ್ಲಂದ್ರೆ ಕರಡಿ ಬಂದು ಕಚ್ಬಿಡುತ್ತೆ. ನನ್ನಿಂದ ತಡ್ಕೊಳ್ಳೋಕ್ಕಾಗ್ತಿಲ್ವೇ? ಯಾರ ಬಳಿ ಆದರೂ ಟಾಯ್ಲೆಟ್ ಪೇಪರ್ ಇದೆಯಾ? ಇಲ್ಲ. ಕಾಡೊಳಗೆ ಅದನ್ನೆಲ್ಲ ಎದುರು ನೋಡ್ಬೇಡ. ಹೇ, ಯಾಕೆ ನೀನು ಕೋಪವಾಗಿ ಇದೆಯಾ? ಇದರಲ್ಲೇನಿದೆ? ನಾನ್ಸಿ ಯಾವಾಗಲೂ ಹಾಗೆ ತಾನೆ, ಕೋಪ ಜಾಸ್ತಿ. ಅವಳು ಹೃದಯ ನೋವಾಗದೆ ಇರೋಕೆ ಅದ್ರ ಸುತ್ತ ಒಂದು ದೊಡ್ಡ ಕೋಟೆ ಕಟ್ಕೊಂಡಿದ್ದಾಳಲ್ವಾ. ಆ್ಯನಿ ಯಾವಾಗ್ಲೂ ಹೀಗೇನೆ. ಇವಳು ಅರ್ಧ ಬಾರ್ ಟೆಂಡರು, ಇನ್ನರ್ಧ ಸೈಕೋಥೆರಪಿಸ್ಟು, ಗೊತ್ತಾ? ಇದರಲ್ಲೇನು ತಪ್ಪಿದೆ? ಎಲ್ಲರೂ ಒಳ್ಳೆ ಬಾರ್ ಟೆಂಡರ್ಸೇ. ಆಲ್ರೈಟ್ ಗಾಯ್ಸ್, ನೋಡಿದ್ರಲ್ವಾ? ಬನ್ನಿ ಹೋಗೋಣ. ಇರು, ನಾನೊಂದು ಫೋಟೋ ತಗೊಳ್ತೀನಿ. ಎಲ್ಲದನ್ನು ಫೋಟೋ ತೆಗಿತಾಳೆ. ಬಾತ್ರೂಮ್ಗೆ ಅಂತ ಬಂದ್ಬಿಟ್ಟು ಫೋಟೋ ತೆಗೆದು ಅದನ್ನ ಪ್ರೊಫೈಲ್ ಫೋಟೋ ಹಾಕ್ತಾಳೆ ನೋಡು. ನಾನು ನೇಚರ್ ಫೋಟೋ ತೆಗಿತಾ ಇರೋದು, ನಿನ್ ಥರ ಸೆಲ್ಫಿ ಅಲ್ಲ. ಈ ಜಾಗ ತುಂಬಾ ಚೆನ್ನಾಗಿದೆ, ಎಷ್ಟು ಬೇಕಾದ್ರೂ ಫೋಟೋ ತೆಗಿಬಹುದು. ಎಲ್ಲ ಹೋಗ್ಬಿಟ್ರಿ, 2 ನಿಮಿಷ ಫೋಟೋ ತೆಗಿಯೋಕ್ ಬಿಡಲ್ವಾ? ಗೈಸ್ ಗೈಸ್, ನಾವು ನೋಡ್ದೀವಿ ಜೇಮ್, ತುಂಬಾ ಚೆನ್ನಾಗಿದೆ. ಇಲ್ಲ, ನಾವು ಮೊದಲೇ ಇಲ್ಲಿ ಬಂದ್ವಿ. ಇಲ್ಲಿ ಎಲ್ಲಾ ಜಾಗನೂ ಒಂದೇ ತರ ಇದೆ. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಇಲ್ಲ, ಇದು ಅದೇ ತರ ಇದೆ. ಸರಿ, ನೀನ್ ಫೋನ್ ಕೊಡು. ನೀ ಫೋಟೋ ತೆಗ್ದೆ ಅಲ್ವಾ, ನೋಡೋಣ.
ಅಯ್ಯೋ ಫೋನ್ ಕಾಣ್ತಿಲ್ಲ. ಏನ್ ತೆಗಿತಾ ಇದೀಯಾ? ಇದನ್ನ ನೋಡು. ಓ ಮೈ ಗಾಡ್, ಈಗ ಗೊತ್ತಾಯ್ತು ಅದೇ ಜಾಗದಲ್ಲಿ ನಾವ್ ಇದ್ದೀವಿ ಅಂತ. ಹಾಗಾದ್ರೆ ನಾವು ಒಂದೇ ಜಾಗದಲ್ಲಿ ಸುತ್ತಾ ಇದೀವ? ಇಲ್ಲ 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 ಇಲ್ಲ, ಅದೇಗಾಗತ್ತೆ. ತುಂಬಾ ಹೊತ್ತಿಂದ ನಾವು ನೇರವಾಗಿ ತಾನೇ ಹೋಗ್ತಾ ಇದ್ವಿ. ನನಗ್ ಗೊತ್ತು, ನಿನಗೆ ನೀ ಎಲ್ಲಿ ಹೋಗ್ತಿದ್ಯಾ ಅಂತ ಗೊತ್ತಿಲ್ಲ. ಹಾಗಾದ್ರೆ ಬರೋ ದಾರಿಯಲ್ಲಿ ತಪ್ಪಾದ ಜಾಗದಲ್ಲಿ ತಿರುಗಿದ್ವಿ ಅನ್ಕೋತೀನಿ. ಆನ್ ಆಗ್ತಾ ಇಲ್ಲ. ನಾನು ಆ ಕಡೆ ಹೋಗಿ ನೋಡ್ತೀನಿ, ಏನಾದ್ರೂ ಕಾಣುತ್ತಾ ಅಂತ ನೋಡ್ತೀನಿ. ಕೇ ನಂಗೆ ತುಂಬಾ ಹಸುವಾಗ್ತಿದೆ. ಅಯ್ಯೋ, ಏಯ್, ನಂದು ನನಗ್ ಕೊಡು. ಏನು? ಒಬ್ಬೊಬ್ಬರಿಗೆ ಒಂದೊಂದು ತಂದಿದ್ದೀನಿ ಇಂದೆಲ್ಲ ನೀನು. ಅದೆಲ್ಲ ನಾವು ಕಳೆದೋಗೋ ಮೊದಲು. ತುಂಬಾ ಓವರ್ ಆಗಿ ಆಡ್ತೀಯ ಸರಿ ನೀನು. ಸರಿ, ಜಗಳ ಆಡ್ಬೇಡ್ರಿ. ನಾ ಒಂದು ಕೆಲಸ ಮಾಡ್ತೇನೆ, ಯಾರ್ಯಾರು ಫೋನ್ ಮಾಡ್ತೇನೆ, ಅವ್ರು ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಹೌದು, ಏನಾದ್ರೂ ಗುರ್ತು ಕೇಳಿದ್ರೆ ಮರದ ಪಕ್ಕದಲ್ಲಿ ಅಂತ ಹೇಳು. ನನ್ನ ಫೋನು ಡೆಡ್ ಆಗಿದೆ. ಓ ಶಟ್, ನನ್ನ ಫೋನು ಡೆಡ್ ಆಗೋಯ್ತು. ಸಿಗ್ನಲ್ ಹುಡುಕಿ ಹುಡುಕಿ ಬ್ಯಾಟ್ರಿ ಡ್ರೈನ್ ಆಗೋಯ್ತು. ಆದರೆ ಹೊರಡೋಕೆ ಮುಂಚೆವರೆಗೂ ನನ್ನ ಫೋನ್ ಚಾರ್ಜಲ್ಲಿ ತಾನೇ ಇತ್ತು. ನಿಂದು? ಇಲ್ಲ. ಆಲ್ರೈಟ್ ಗೈಸ್, ನನಗೀಗ ಗೊತ್ತಾಯ್ತು. ನಾವು ಆ ಡೈರೆಕ್ಷನಲ್ಲಿ ನಡ್ಕೊಂಡು ಹೋದ್ರೆ ಹೊರಗೆ ಹೋಗ್ಬೋದು. ಸರಿ, ನಿನ್ನ ಫೋನ್ ವರ್ಕ್ ಆಗ್ತಾ? ಕಾರ್ನಲ್ಲಿ ಚಾರ್ಜ್ಗೆ ಹಾಕಿ ಬಂದಿದ್ದೀನಿ. ಫೋನ್ ಅನ್ನು ಯಾರಾದ್ರೂ ಕಾರಲ್ಲಿ ಇಟ್ಟು ಬರ್ತಾರಾ? ಇಲ್ಲಿ ನಮಗೆ ಫೋನ್ ಬೇಕಾಗಲ್ಲ ಅಂತ ಇಟ್ಬಿಟ್ಟು ಬಂದೆ. ಬನ್ನಿ, ನಾ ಮುಂದೆ ನಡೆಯೋಣ. ಇವರೆಲ್ಲ ನಿನ್ನ ಫ್ರೆಂಡ್ಸಾ? ಜ್ಞಾಪಿಸ್ಬೇಡ ಅದನ್ನ. ಟಯರ್ಡ್ ಆಗ್ತಿದೆ ಅಲ್ವಾ? ಹೌದು, ಏನು ಮಾಡೋದು? ಸರಿ, ಸಮಾಧಾನ ಮಾಡ್ಕೊ. ಏನು ಮಾಡೋದು? ಹೀಗೆ ಒಬ್ಬೊಬ್ರು ಒಂದೊಂಥರ, ಏನು ಮಾಡೋಕ್ಕಾಗಲ್ಲ. ಹೇಳು, ಎದ್ದೇಳು. ಏನಾಯ್ತು? ನಿಂಗೇನು ಗೊತ್ತಾಗ್ತಿಲ್ವಾ? ಯಾವುದ್ರ ಬಗ್ಗೆ ಹೇಳ್ತಾ ಇದೀಯಾ? ಅಲ್ಲಾಡ್ಬೇಡ. ನನ್ನ ಕಾಲು, ಅಯ್ಯೋ ದೇವ್ರೆ, ನಾನ್ಸಿ, ನನ್ನ ಕಾಲು. ಈಗೇನ್ ಮಾಡೋದು? ಆ ಕೋಲನ್ನ ಮುರಿಬೇಕು. ಹೇಗೆ? ನನ್ನನ್ನು ಮುಟ್ಬೇಡ. ಓಕೆ, ನಾವು ಇವಳನ್ನ ಹಾಗೆ ಎತ್ತಬೇಕು. ಆವಾಗ್ಲೇ ಇವಳು ಕಾಲು ಕೋಲಿಂದ ಹೊರಗೆ ಬರುತ್ತೆ. ಗಾಯಸ್, ಅವಳಿಗೆ ತುಂಬಾ ರಕ್ತ ಬರ್ತಾ ಇದೆ. ಗಾಯ ಆಗಿರೋ ಜಾಗದ ಮೇಲೆ ಗಟ್ಟಿಯಾಗಿ ಬಟ್ಟೆ ಕಟ್ಟಬೇಕು. ಆದ್ರೆ ಕಟ್ಟೋದಕ್ಕೆ ಯಾವ ಬಟ್ಟೆನೂ ಇಲ್ಲಲ್ಲ, ಏನ್ ಮಾಡೋದು? ಅಮ್ಮ, ತಗೋ, ಇದನ್ನಿಟ್ಟು ಕಟ್ಟು. ನೋವು ತಡೆಯೋಕ್ಕಾಗ್ತಾ ಇಲ್ಲ. ಅಯ್ಯೋ, ಅಲ್ಲಾಡ್ದಲೇ ಹಂಗೆ ಇರು. ಅಯ್ಯೋ, ಮುಟ್ಟಬೇಡ, ನೋವ್ತಾ ಇದೆ. ಹಾ ಸರಿ, ಎಲ್ಲ ಬನ್ನಿ. ಸರಿ, 3ವರೆಗೂ ಎಣ್ಸೋಣ. 1 2 3. ಅಯ್ಯೋ, ಜಾಗ್ರತೆ, ಹುಷಾರು. ನನ್ನ ಕಾಲು. ಹೇಗೆ ಹೇಳೋದಂತ ಗೊತ್ತಾಗ್ತಾ ಇಲ್ಲ. ಇನ್ ಸ್ವಲ್ಪ ಹೊತ್ತಲ್ಲಿ ಕತ್ತಲಾಗ್ಬಿಡತ್ತೆ. ಇವಳು ಈಗಿರೋ ಸ್ಥಿತಿನಲ್ಲಿ ಹೇಗ್ ಹೋಗಕ್ಕಾಗತ್ತೆ ಡ್ಯಾನಿಲಾ? ಬೇರೆ ದಾರಿನೇ ಇಲ್ಲ, ಇಲ್ಲಿಂದ ನಾವು ಹೋಗ್ಬಿಡ್ಬೇಕು. ನಿನ್ ಮಾತ್ ಕೇಳ್ಕೊಂಡು ಮೊದ್ಲು ಈ ಹೈಕಿಂಗ್ಗೆ ಬರ್ಲೇಬಾರ್ದಿತ್ತು. ಇಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಜಗಳ ಆಡೋದ್ಲಿಗೆ ಏನು ಅರ್ಥ ಇಲ್ಲ. ನಾವು ಹೇಗಾದ್ರೂ ಮಾಡಿ ಆನಿನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಅವಳನ್ನ ಹಾಗೆ ಎತ್ಕೊಂಡು ಹೋಗೋಣ. ಹೇಗೆ ಎತ್ಕೊಂಡು ಹೋಗಕ್ಕಾಗತ್ತೆ? 4 ಗಂಟೆಯಿಂದ ಸುತ್ತಾನೆ ಇದೀವಿ, ಒಂದೇ ಜಾಗದಲ್ಲಿದ್ದೀವಿ. ಗೊತ್ತಿಲ್ಲದ ಕಾಡೊಳಗ್ ಬಂದು ಕಳೆದೋಗ್ಬಿಟ್ಟವೆ. ನಾವೇನ್ ಕಾಣೆ ಆಗ್ಲಿಲ್ಲ. ಮೊದ್ಲು ಹೀಗೆ ಹೇಳೋದನ್ನ ನಿಲ್ಸು. ಓಕೆ, ನಮ್ಮಲ್ಲಿಬ್ರು ಮಾತ್ರ ಹೋಗಿ ಯಾರನ್ನಾದ್ರೂ ಕರ್ಕೊಂಡು ಬರೋಣ. ಓಕೆ, ನೀವ್ ಹೋಗಿ ಆನಿ ಜೊತೆ ನಾನಿರ್ತೀನಿ. ನಾನು ಇಲ್ಲೇ ಇರ್ತೀನಿ. ಬೇಡ, ನೀನು ಅವ್ರ ಜೊತೆ ಹೋಗು. ನಿನ್ ಮುಖ ನೋಡಕ್ಕೆ ನಂಗಿಷ್ಟ ಇಲ್ಲ. ಓಕೆ ಆನಿ, ನನ್ನ ಕ್ಷಮಿಸ್ಬಿಡು. ಪರವಾಗಿಲ್ಲ. ಬಾ ಡ್ಯಾನಿ. ನಾವ್ ಎಷ್ಟು ಬೇಗ ವಾಪಸ್ ಬರೋಕ್ಕಾಗುತ್ತೋ ಬಂದ್ಬಿಡ್ತೀವಿ. ಬೇಗ.
ಬಾಧೆ ಪಡ್ಬೇಡ ಡ್ಯಾನಿ, ಇದ್ರಲ್ಲಿ ನಿನ್ ತಪ್ಪು ಏನೂ ಇಲ್ಲ. ಏನಿಲ್ಲ, ಅವಳಿಂದಾನೇ ಮಿಸ್ ಆಗಿದ್ದು. ಸರಿ, ಆನಿ ಕೆಳಗೆ ಬಿದ್ದದಕ್ಕೆ ಅವಳ ಕಾರಣ ಅಲ್ಲಲ್ವಾ? ಹೇ ಗಾಯ್ಸ್, ಅಲ್ಲಿ ನೋಡಿ, ಬನ್ನಿ. ಹಲೋ ಹಲೋ, ತೆಗ್ದಿದ್ದೆ, ಒಳಗೆ ಹೋಗೋಣವಾ? ಬೇಡ ಬೇಡ, ಯಾರಾದ್ರೂ ಇದ್ರೆ. ಒಳಗಡೆ ಯಾರು ಇದ್ದಂಗಿಲ್ಲ. ಆದ್ರೆ ಒಳಗೆ ಏನಾದ್ರು ಫೋನ್ ಇರ್ಬೋದಲ್ವಾ? ಏನ್ ಹೇಳ್ತಾ ಇದೀಯಾ? ಈ ಜಾಗ ನೋಡಿದ್ರೆ ಹಾಳು ಬಿದ್ದ ಹಾಗಿದೆ. ಹಲೋ, ಯಾರಾದ್ರೂ ಒಳಗಿದ್ದೀರಾ? ಸರಿ ಬನ್ನಿ, ಸಮಯ ಹಾಳು ಮಾಡೋದು ಬೇಡ. ಡ್ಯಾನಿ ಹೇಳೋದು ಕರೆಕ್ಟ್. ಬಾ. ಇಲ್ಲ, ಒಂದ್ ನಿಮಿಷ ಇರ್ರಿ, ಒಳಗೆ ಹೋಗಿ ನೋಡ್ಬಿಟ್ಟು ಬರ್ತೀನಿ. ಸ್ಟೆಫ್ನಿ ಬಾ. ಹಲೋ. ಛೇ, ಫೋನ್ ಯಾವುದೂ ಇಲ್ಲ. ಅದೇ ಹೇಳ್ದೆ. ಯಾವ ಕಡೆ? ನನಗ್ ಗೊತ್ತಿಲ್ಲ. ಇದಕ್ ಮುಂಚೆ ಬಂದಿದೆ ಅಂದೆ. ತುಂಬಾ ತಿಂಗಳಾಯ್ತು, ನನ್ಗೀಗ ಸರಿಯಾಗಿ ಜ್ಞಾಪಕ ಇಲ್ಲ. ಓಕೆ ಓಕೆ, ನಾವೆಲ್ಲ ಒಂದೇ ಕಡೆ ಹೋಗೋಣ. ಒಂದ್ ವೇಳೆ ವರ್ಕೌಟ್ ಆಗಲಿಲ್ಲ ಅಂದ್ರೆ ಮತ್ತೆ ಬೇರೆ ಕಡೆ ಹೋಗೋಣ. ಸರಿ. ಮೊದಲು ರೈಟ್ ಸೈಡ್ ಹೋಗೋಣ. ನನ್ನಿಂದ ಚಳಿ ತಡೆಯೋಕ್ಕಾಗ್ತಾ ಇಲ್ಲ. ಹೌದು, ಕತ್ಲೆ ಆಗ್ತಾ ಆಗ್ತಾ ಚಳಿ ಜಾಸ್ತಿ ಆಗ್ತಿದೆ. ಹೌದಾ, ನಿನ್ನ ಫ್ರೆಂಡ್ಸ್ ಎಲ್ಲ ಬೇಗ ಹಿಂತಿರುಗಿ ಬಂದ್ಬಿಡ್ತಾರಾ? ಗೊತ್ತಿಲ್ವಲ್ಲ. ಈ ಜಾಗ ತುಂಬ ಕತ್ಲಾಗಿದೆ. ಭಯ ಪಡಬೇಡ, ಯಾಕೆಂದ್ರೆ ನನ್ನ ಹತ್ರ ಫ್ಲ್ಯಾಶ್ ಲೈಟ್ ಇದೆ. ಹಾಂ. ಹೇ, ವಾವ್, ಮುನ್ನೆಚ್ಚರಿಕೆಯಿಂದ ಬಂದಿರೋ ಹಾಗಿದೆ. ಇಲ್ಲ ಇಲ್ಲ, ಸುಮ್ಮನೆ ಕಣ್ಣು ಕಾಣಿಸ್ತು ಅಂತ ಡ್ಯಾನಿಯಲ್ ಮನೆಯಿಂದ ತಗೊಂಬಂದೆ. ಅಯ್ಯಯ್ಯೋ, ನನ್ನಿಂದ ನಂಬಕ್ಕಾಗ್ತಿಲ್ಲ. ದೇವ್ರೆ, ಇದೆಲ್ಲ ಹೇಗೆ ಸಾಧ್ಯವಾಗುತ್ತೆ? ಇರಿ ಇರಿ, ಈ ಕಡೆ ಹೋದವರು ಆ ಕಡೆಯಿಂದ ಹೇಗೆ ಬರ್ತಿದ್ದೀರಾ? ಏನಾಯ್ತು? ಸಹಾಯಕ್ಕೆ ಯಾರು ನಿಮ್ಗೆ ಸಿಗ್ಲಿಲ್ವಾ? ಇಲ್ಲ ಅನಿ, ಒಂದೇ ಜಾಗನ ಸುತ್ತಿ ಸುತ್ತಿ ಬರ್ತಾ ಇದ್ದೀವಿ. ಹಾಗಾದ್ರೆ ನಾವಲ್ಲಿ ರೈಟ್ಗೆ ಬದಲಾಗಿ ಲೆಫ್ಟ್ಗೆ ಹೋದ್ವಿ ಅನ್ಸುತ್ತೆ. ಹಾಗಾದ್ರೆ ಹೆಲ್ಪ್ ಏನೂ ಸಿಗ್ಲಿಲ್ಲ. ಅದೇ ತಾನೇ ಹೇಳ್ತಾ ಇದ್ದೀವಿ, ಎಲ್ಲಿ ಹೋದ್ರು ಸುತ್ತಿ ಒಂದೇ ಜಾಗಕ್ಕೆ ಬರ್ತಾ ಇದ್ದೀವಿ. ನಾನ್ಸಿ ತುಂಬ ಚಳಿ ಆಗ್ತಾ ಇದೆ, ತಡೆಯೋಕ್ಕಾಗ್ತಾ ಇಲ್ಲ. ಓಕೆ, ಪ್ಲೀಸ್. ನಿಮ್ ಯಾರ ಹತ್ರ ಆದ್ರೂ ಆನಿಗೆ ಹೊತ್ಸೋಕೆ ಏನಾದ್ರೂ ಇದೆಯಾ? ಟೆಂಪರೇಚರು ತುಂಬಾ ಕಡಿಮೆ ಆಗ್ತಾ ಇದೆ. ನಾವು ಬರ್ತಾ ಇರುವಾಗ ಅಲ್ಲೊಂದು ಮನೆ ನೋಡಿದ್ವಿ. ಇಲ್ಲಿ ಕಷ್ಟಪಡೋದಕ್ಕಿಂತ ನಾವಲ್ಲಿ ಮನೆಗೆ ಹೋಗ್ಬೋದಲ್ವಾ? ಎಷ್ಟು ದೂರ ಗೊತ್ತಿಲ್ಲ, ಒಂದು ಹಾಫ್ ಮೈಲ್ ನಡೆದಿರ್ತೀವಾ? ಹೌದು. ಓಕೆ ಓಕೆ, ಆನಿನ ಎತ್ಕೊಳ್ಳಿ, ಹೆಲ್ಪ್ ಮಾಡಿ. ಬನ್ನಿ ಎತ್ಕೊಳ್ಳೋಣ. ಓಕೆ, ಸ್ಟೆಪ್, ನನ್ನ ಬ್ಯಾಗ್ನ ನೀ ತಗೋ. ಯಾ, ಸರಿ, ನಿನ್ನಿಂದ ಆಗತ್ತೆ, ಎದ್ದೇಳು. ಭದ್ರ, ಹುಷಾರಾಗಿ, ನಿಧಾನಕ್ಕ. ನೋಡ್ಕೊಂಡು ನೋಡ್ಕೊಂಡು. ಹೇಯ್, ಇರು ಇರು, ಮೆಟ್ಲತ್ತಿದ್ರೆ ಒಳಗೊಟ್ಟೋಗೋದೆ. ನಿನ್ನಿಂದಾಗುತ್ತೆ. ಬನ್ನಿ, ಬಾ. ಜೋಪಾನ್ವಾಗಿ ಬಾ.
ಹೇ ನಾನು ನಡ್ಕೊಂಡು ಹೋಗ್ತೀನಿ. ಏ ಈ ರಾತ್ರಿಲಿ ಹೋಗ್ತೀಯಾ? ಹೊರಗಡೆ ಚಳಿ ತಡೆಯೋಕ್ಕಾಗಲ್ಲ ಸ್ಟೆಫಿ. ಕರೆಕ್ಟು, ಆನಿ ವೀಕ್ ಆಗಿದ್ದಾಳೆ, ಚಳಿ ಜಾಸ್ತಿ ಆಗಿದೆ. ಗೊತ್ತು, ಹೊರಗಡೆ ಚಳಿ ಜಾಸ್ತಿ, ಆದ್ರೆ ಒಳಗೆ ಬೆಚ್ಚಗಿರುತ್ತೆ ಅವಳಿಗೆ. ಅವಳಿಗೆ ರಕ್ತ ತುಂಬ ಹೋಗ್ತಾನೆ ಇದೆಯಲ್ವಾ, ಅದರಿಂದ ಚಳಿ ಜಾಸ್ತಿ ಆಗಿರ್ಬೋದು, ಬಾಡಿ ಟೆಂಪ್ರೇಚರ್ ಕಮ್ಮಿ ಆಗಿರ್ಬೋದು. ಸ್ಟೆಫ್, ಈ ರಾತ್ರಿ ಹೊತ್ತಿನಲ್ಲಿ ಎಷ್ಟು ಹುಡುಕಿದ್ರೂ ಯಾವ ಪ್ರಯೋಜನನೂ ಇಲ್ಲ. ನನ್ನ ಬ್ಯಾಗಲ್ಲಿ ನಂಗೆ ಸಿಗರೇಟ್ ಬೇಕು. ತಗೋ. ಸೀರಿಯಸ್ ಆಗಿರೋ ಈ ಸಮಯದಲ್ಲಿ ನಿನಗೆ ಸಿಗರೇಟ್ ಸೇದ್ಬೇಕನ್ಸತ್ತಾ? ನಾನು ಒಳಗಡೆ ಓ ಏನ್ರೇ ಇದು? ಅವಳಿಗೆ ಹೇಗಿದೆ? ತುಂಬ ವೀಕ್ ಆಗಿದ್ದಾಳೆ. ಎಷ್ಟು ದಿನದಿಂದ ಈ ಮನೆ ಹೀಗೆ ಹಾಳು ಬಿದ್ದಿದೆಯೋ? ಯಾರಿಗೆ ಗೊತ್ತು? ತಿನ್ನೋಕೆ ಏನಾದ್ರೂ ಸಿಗತ್ತಾ ಇಲ್ಲಿ? ನಂಗೆ ಗೊತ್ತಿಲ್ಲ. ನೀರು ಕರೆಂಟು ಎರಡೂ ಇಲ್ಲ ಇಲ್ಲಿ. ಅಲ್ಲಿ ಸ್ವಲ್ಪ ಕ್ಯಾಂಡಲ್ ಇತ್ತು. ಸಿಂಕ್ ಒಳಗೆ ಗಲೀಜ್ ಪಾತ್ರೆ ಇದೆ, ಎಲ್ಲ ಕಡೆ ಸಾಮಾನಿದೆ. ಇಲ್ಲಿದ್ದವರು ಎಲ್ಲ ಬಿಟ್ಟೋದ್ರು ಅನ್ಸುತ್ತೆ. ಸಂತೋಷದಲ್ಲಿದ್ದಾರೆ. ಎಲ್ಲ ಎಕ್ಸ್ಪೈರ್ ಆಗಿದೆ. ಹಸಿವು ತಡೆಯೋಕ್ಕಾಗ್ತಾ ಇಲ್ಲ. ಎಕ್ಸ್ಪೈರ್ ಆದ್ರೂ ಪರವಾಗಿಲ್ಲ. ಅದೆಲ್ಲ ತಿನ್ಬಾರ್ದು, ಮತ್ತೆ ನಿನ್ ಮೈಗೆ ಏನಾದ್ರಾದ್ರೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಏ, ಇದು 1 ವರ್ಷಕ್ಕೆ ಮುಂಚೆ ಎಕ್ಸ್ಪೈರ್ ಆಗಿದೆ. ನಾ ತಿಂತೀನಿ. ನಾ ಮುಂಚೆ ಈ ಥರ ಎಕ್ಸ್ಪೈರಿ ಆದ ಐಟಮ್ನೆಲ್ಲ ತುಂಬ ತಿಂದಿದ್ದೀನಿ. ಅದು ಅಲ್ಲದೆ ಪ್ರೋಟೀನ್ ಬಾರ್ಸ್ ಇದೆಯಲ್ವಾ? ಇಲ್ಲ, ಎಲ್ಲ ಖಾಲಿಯಾಗ್ಬಿಡ್ತು. ಏನು, ಅಷ್ಟು ಸ್ವಾರ್ಥಿನ ನೀನು? ಹೀಗೆಲ್ಲ ಆಗುತ್ತೆ ಅಂತ ನಂಗೇನು ಗೊತ್ತು? ಟೆನ್ಷನ್ ಆಗ್ಬಿಡಿ, ಆಚೆ ಹೋಗಿ ಯಾವ್ದಾದ್ರೂ ಹಣ್ಣು ಸಿಗುತ್ತಾ ಅಂತ ನೋಡೋಣ. ನಿನ್ನ ಕಲ್ಪನೆನ ಒಪ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟನೇ ಆಗ್ತಿದೆ. ಆದರೆ ಇದು ಚಳಿಗಾಲ, ಅಲ್ಲಿರೋ ಮರದಲ್ಲಿ ಎಲೆನೇ ಇರಲ್ಲ, ಅದ್ರಲ್ಲಿ ನೀನು ಹಣ್ಣು ಹುಡುಕ್ತೀಯಾ? ಸರಿ, ತಿನ್ನೋ ಹಾಗೆ ಏನಾದ್ರೂ ಸಿಗ್ಬೋದಲ್ವಾ? ಹೌದು, ನಾವು ತಿನ್ನೋ ಅಂಥದ್ದು ಏನಾದರೂ ಇರುತ್ತೆ. ಸರಿ, ನಾನು ಅನ್ಕೊಂಡದ್ದು ತಪ್ಪೇ. ಇದನ್ನು ನೀನು ಸುಮಾರು ಸಲ ಹೇಳಾಯ್ತು. ಬೆಳಗ್ಗೆ ಆದ ತಕ್ಷಣ ನಾನು ಇಲ್ಲಿಂದ ಹೊರಡ್ತೀನಿ. ಈ ಸಾರಿ ಲೆಫ್ಟ್ನಲ್ಲಿ ಹೋಗೋಣ. ಖಂಡಿತ ನಾವು ಹೊರಗೆ ಹೋಗ್ಬೋದು. ನೀ ಹೀಗೆ ಹೇಳೋದನ್ನ ಕೇಳಿ ಕೇಳಿ ನಾನು ತುಂಬ ಟಯರ್ಡ್ ಆಗ್ಬಿಟ್ಟಿದ್ದೀನಿ. ನಂಗೂ ಸೌದೋದ್ ರೆಕಾರ್ಡ್ ಥರ ಅನ್ಸುತ್ತೆ. ನನಗೆ ತುಂಬ ಟಯರ್ಡ್ ಆಗ್ತಾ ಇದೆ. ನಾನು ಹಾಗೇ ಮಲ್ಕೊಂಡು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀನಿ. ನೀ ರೆಸ್ಟ್ ತಗೋ ಆ್ಯನಿ. ಓ ಮೈ ಗಾಡ್, ರಕ್ತ ನಿಲ್ತಾನೆ ಇಲ್ವಲ್ಲ? ಏನು, ಆ ಬಟ್ಟೆನ ನೀನು ಟೈಟಾಗಿ ಕಟ್ಟಿಲ್ವಾ? ಈ ಮನೆಯಲ್ಲಿ ಇದ್ದವರೆಲ್ಲ ಏನಾದರೂ ಗೊತ್ತಿಲ್ವೇ? ಎಲ್ಲಾನು ಹಾಗೇನೆ ಬಿಟ್ಬಿಟ್ಟು ಹೋಗಿದ್ದಾರೆ. ಯಾವುದಾದ್ರೂ ಶಾಪ್ ಆಗಿರ್ಬೋದಾ? ಏನು ಶಾಪ? ಹೊರಡುವಾಗ ಅಲ್ಲೊಂದು ಪ್ಯಾಂಪ್ಲೆಟ್ ನೋಡಿದ್ವಿ, ಜ್ಞಾಪಕ ಇದೆಯಾ? ಹೌದು, ಅದ್ರಲ್ಲಿ ಏನು ಹಾಕಿದೆ? ಇಲ್ಲೊಂದು ಹಳೆ ಮಿಲ್ಲಿತ್ತಂತೆ, ತುಂಬ ಕೆಟ್ಟ ಕೆಲಸ ನಡೆದಿತ್ತಂತೆ. ಯಾವ ರೀತಿ? ಇಲ್ಲಿದ್ದ ನೀರನ್ನೆಲ್ಲ ಹಾಳು ಮಾಡಿದ್ರಂತೆ, ಕೃಷಿ ನೆಲ ಎಲ್ಲ ಹಾಳಾಯ್ತಂತೆ, ಪ್ರಾಣಿಗಳೆಲ್ಲ ಸತ್ತೋದ್ವಂತೆ. ಹಾಗಾಗಿ ಇದನ್ನ ಶಾಪಗ್ರಸ್ತ ನೆಲ ಅಂತಾರೆ. ಆದ್ರೆ ನನ್ನ ಕಣ್ಣಿಗೆ ಈ ಜಾಗ ಹಸಿರಾಗಿ ಕಾಣಿಸ್ತಾ ಇದೆ. ಈ ಜಾಗದಲ್ಲಿ ತುಂಬಾ ಅದ್ಭುತಗಳು ನಡೆಯುತ್ತೆ ಅಂತ ಹೇಳ್ತಾರೆ. ಪ್ಯಾಂಪ್ಲನ್ನಲ್ಲಿ ಹಾಕಿತ್ತಾ? ಇಲ್ಲ, ಲಾಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದಾಗ ಹೇಳಿದ್ರು. ಸರಿ, ಅದೇನು ಶಾಪ ಅಂತ ಹೇಳು. ಏನೋ ಭೂಮಿ ತುಂಬುವವರೆಗೂ ಇಲ್ಲಿ ಯಾರೂ ಇರೋಕ್ಕಾಗಲ್ಲ ಅಂತ ಏನೋ ಹೇಳಿದ್ರು. ಇಲ್ಲಿದ್ದ ಮಿಲ್ಲು ಸುಟ್ಟೋಯ್ತಂತೆ, ಒಳಗಿದ್ದವರೆಲ್ಲ ಸತ್ತೋದ್ರಂತೆ, ಓನರ್ ಕೂಡ. ಹೌದು, ಕಾಡೋಳ್ಗೆ ತುಂಬಾ ಆಕ್ಸಿಡೆಂಟ್ ಆಗಿದೆಯಂತೆ. ಆ ಪ್ಯಾಂಪ್ಲೆಟ್ ಅಲ್ಲಿ ತುಂಬಾ ಪ್ರಿಕಾಷನ್ಸ್ ಹಾಕಿದ್ರು. ಹೈಕಿಗೆ ಇದೆಲ್ಲ ತಗೊಂಡ್ ಬರ್ಬೇಕು ಅಂದಿದ್ರು. ಹೇಗೆ, ಎಕ್ಸ್ಟ್ರಾ ಊಟ ತಗೊಂಡೋಗಿ ಅಂತನಾ? ನಾನು ಮರ್ತ್ಬಿಟ್ಟಪ್ಪ. ನೀ ಮುಂಚೆ ಯಾರ ಜೊತೆ ಬಂದಿದ್ದೆ ಡ್ಯಾನಿಯಲ್ಲ? ಜಿಮ್, ಏನಾಯ್ತು ನಿಂಗೆ? ಏನು ಸಮಸ್ಯೆ? ನಂಗೆ ಗೊತ್ತಿಲ್ಲ, ತುಂಬಾ ತುರ್ಕೆ ಆಗ್ತಿದೆ. ಮೈ ಗಾಡ್, ಏನಾಯ್ತು ನಿನ್ನ ಕೈಗೆ? ಏನೋ ವಿಷದ ಗಿಡ ಮುಟ್ಟಿದಾಗಿದೆ.
ಅದಕ್ಕೆ ಅವಕಾಶನೇ ಇಲ್ಲ. ಅವಳು ಗ್ಲೌಸ್ ಹಾಕೊಂಡಿದ್ಲಲ್ಲ. ಏನಾಯ್ತು ಏನಾಯ್ತು? ಕಾಡೊಳಗೆ ಬಾತ್ರೂಮ್ಗೆ ಹೋಗಿದ್ದಾಗ ಎಲೆ ಇಟ್ಕೊಂಡೆ ಕೈ ಒರೆಸ್ದೆ. ಓ ಜೇಮ್, ಕೆರಿಯೋದ್ ನಿಲ್ಲಿಸು, ಇಲ್ಲಾಂದ್ರೆ ಜಾಸ್ತಿ ಆಗತ್ತೆ. ನಾನು ಮೆಡಿಸಿನ್ ಕ್ಯಾಬಿನೆಟ್ ನಲ್ಲಿ ಏನಾದ್ರೂ ಇದೆಯಾ ಅಂತ ನೋಡ್ಕೊಂಡ್ ಬರ್ತೀನಿ. ಏನು ಮಾಡ್ಬೇಡ, ನೀರ್ ಹಾಕಿ ಅದನ್ನ ತೊಳಿಬೇಕು. ತಗೋ, ಇದು ಎಕ್ಸ್ಪೈರಿ ಅಂತ ಬರ್ದಿದೆ, ಆದ್ರೆ ಯೂಸ್ ಆಗ್ಬೋದು. ಕೆರೆತ ಕಮ್ಮಿ ಆಯ್ತಾ? ಹಾ, ಏನೋ ತಣ್ಣಗಿದೆ. ಏ, ಎಕ್ಸ್ಪೈರ್ ಆಗಿ ಎಷ್ಟು ದಿನ ಆಗಿದೆ? ತುಂಬಾ ದಿವಸ ಆಗಿದೆ. ಈಗ ಸ್ವಲ್ಪ ಪರವಾಗಿಲ್ಲ. ದೇವರೇ, ನಿಮ್ಗಿದು ತಮಾಷೆ ಆಗಿದೆಯಾ? ಹೌದು, ಯಾಕೆಂದ್ರೆ ನಿನಗೆ ಮಾತ್ರ ಈಗ ನಡೀತಾ ಜೇಮ್. ಹೌದೌದು, ನೆನ್ಪಿದ್ಯಾ ಸಮ್ಮರ್ ಕ್ಯಾಂಪ್ನಲ್ಲಿ ನಾವು ಲೇಕ್ನಲ್ಲಿ ಜಂಪ್ ಮಾಡಿದಾಗ ನಿನ್ ಟಾಪ್ ಬಿದ್ದೋಯ್ತು. ಹೌದು, PT ಟೈಮಲ್ಲಿ ಕೂಡ ನಿನ್ ಶಾರ್ಟ್ಸ್ ಕಿತ್ತೋಯ್ತು. ನೀ ಹಾಕೊಳ್ಳೋ ಡ್ರೆಸ್ ಮೇಲೆ ತುಂಬಾ ಗಮನ ಹರಿಸ್ಬೇಕು. ನನ್ಗಾಗಿದ್ದೆಲ್ಲ ಆಕ್ಸಿಡೆಂಟ್ ಆದ್ರೆ ನೀನ್ ಬೇಕಂತಾನೆ ಡ್ರೆಸ್ ತೆಗಿತೀಯಾ? ಓ ಹೌದಾ, ನೀನು ಸದ್ಯದಲ್ಲಿ ಅವಳ ಪ್ರೊಫೈಲ್ ನೋಡ್ಲಿಲ್ವಾ? ಎಲ್ಲ ಫೋಟೋದಲ್ಲಿ ಅರ್ಧಂಬರ್ಧ ನಿಂತಿದ್ದಾಳೆ. ಡ್ಯಾನಿಯಲ್ಲ, ನಿನ್ಗೆ ಕೊಟ್ಟೆ ಕಿಚ್ಚು? ನೀ ಅರೆ ಬರೆ ಬಟ್ಟೆ ಹಾಕೊಂಡ್ರೆ ನೋಡಕ್ಕಾಗಲ್ಲ. ನಿನ್ ಫೋಟೋ ಮಾತ್ರ ನೋಡಕ್ಕಾಗತ್ತಾ? ಖಂಡಿತವಾಗಿ ನಿನ್ ಬಾಯ್ ಫ್ರೆಂಡ್ ಸಹಿಸ್ಕೊಳಲ್ಲ. ಅದಕ್ಕೆ ನೀನ್ ಹೇಳಿತಾರ ಅವ್ನ್ ಕೇಳ್ತಾ ಇಲ್ಲ. ಡ್ಯಾನಿಯಲ್ಲ, ನೀನ್ ನಿನ್ ತೂಕನ ಕಮ್ಮಿ ಮಾಡ್ಕೋಬಹುದಿತ್ತು, ಆದ್ರೆ ನಿನ್ನ ಯಾರ ಜೊತೆನೂ ನಾನು ನೋಡಿಲ್ಲ. ಓಕೆ, ವಾರಕ್ಕೊಂದು ಬಾಯ್ ಫ್ರೆಂಡ್ ಜೊತೆ ಸುತ್ತಾಡ್ತಾ ಇಲ್ಲ ಅಂತ ನಾನು ಕೆಲ್ಸಕ್ ಬರೋದವಳಲ್ಲ ಅಂತನಾ? ಅಟ್ಲೀಸ್ಟ್ ಎಲ್ರು ನೋಡ್ಬೇಕಂತ ಕೆಲ್ಸಕ್ ಬರದ ಮೆಸೇಜ್ಗಳನ್ನೆಲ್ಲ ನಾನು ಹಾಕಲ್ಲ. ಹೀಗೇನ್ ಹೇಳ್ತೀಯಾ? ನೀ ಮಾತ್ರ ಒಳ್ಳೊಳ್ಳು ನಾವು ಕೆಟ್ಟವ್ರು ಹೇಳ್ತೀಯಾ? ಅದು ನಾನ್ ಹೇಳ್ಬೇಕಂತಿಲ್ಲ, ಅದು ನಿಮ್ಗೆ ಗೊತ್ತಾಗತ್ತೆ. ಗಾಯ್ಸ್, ಪಲ್ಸೆ ಸಿಗ್ತಾ ಇಲ್ಲ. ಗಾಯ್ಸ್, ಈಗ ಆನಿನ್ ಏನ್ ಮಾಡೋದು? ಅವಳನ್ನ ಎತ್ಕೊಂಡು ಹೋಗೋಕ್ಕಾಗಲ್ಲ, ಮತ್ತೆ ಬಂದು ಕರ್ಕೊಂಡು ಹೋಗ್ಬೇಕು. ಹೌದು, ಸಹಾಯ ಸಿಕ್ಕಿದ ತಕ್ಷಣ. ಅಷ್ಟ್ರೊಳಗೆ ಅವಳು ಯಾವ್ದಾದ್ರು
ಯಾನೇ ಅಲ್ಲ, ಯಾರ ಹತ್ರ ಮಾತಾಡ್ತಿದೀಯಾ? ಜಮ್ಮೆಲ್ಲಿ? ನೀನು ಸತ್ತೋಗ್ಬಿಟ್ಟೆ ಅನ್ಕೊಂಡೆ. ಈ ಚಾಕುವಿಂದ ನಾನೇ ಕೊಂದ್ಬಿಟ್ಟೆ. ಅಷ್ಟು ಗಟ್ಟಿ ಕಿರ್ಚಿದೆ? ಹೌದು, ಇದರಿಂದ ಚುಚ್ಚುವಾಗ ನನ್ನ ಕೈಗೆ ತುಂಬಾ ನೋವಾಯ್ತು. ನನಗೂ ಗಾಯ ಆಗಿದೆ. ಜಮ್ಮೆಲ್ಲಿ? ಯಾಕೇನಾಯ್ತು? ಯಾಕೆ ನಿನ್ನ ಮೈಯೆಲ್ಲ ರಕ್ತ ಆಗಿದೆ? ಒಂದು ಕರಡಿ ನಮ್ಮನ್ನು ಅಟ್ಯಾಕ್ ಮಾಡ್ತು. ನಿನಗೇಟಾಯ್ತಾ? ಹಾಗಾದ್ರೆ ಈಗ ನಾನು ನೀನು ಅಷ್ಟೇ ಅನ್ಸುತ್ತೆ. ಬಾ ಇಲ್ಲಿಂದ ಹೋಗೋಣ. ಇರು, ನನಗೆ ಸ್ವಲ್ಪ ಟೈಮ್ ಕೊಡು. ನನಗೆ ತುಂಬ ಹಸುವಾಗ್ತಿದೆ. ಹೌದು, ಅಭ್ಯಾಸ ಬಿಟ್ಬಿಟ್ಯಾ? ಇಲ್ಲ, ತುಂಬ ಹೊತ್ತಿನಿಂದ ಸಿಗರೇಟ್ ಸೇದ್ತಾ ಇದ್ದೀನಿ. ಇವತ್ತಿಗೆ ಬಿಟ್ಬಿಡು, ಒಳ್ಳೆ ತಾನೆ. ನೀ ಏನು ಯೋಚನೆ ಮಾಡಬೇಡ. ನೀನು ನಾನು ಇಲ್ಲಿಂದ ಹೊರಗಡೆ ಹೊರಟೋಗೋಣ. ನಿನಗಾಗ ಅನ್ಸತ್ತಾ? ನನಗೆ ಗೊತ್ತು. ನೀನು ಅಷ್ಟು ಚಿಕ್ಕ ಕತ್ತಿಯಲ್ಲಿ ಕರಡಿನ ಸಾಯಿಸಿದ್ಯಂದ್ರೆ ನೀನು ಏನು ಬೇಕಾದರೂ ಮಾಡ್ಬೋದಲ್ವಾ? ಆಗ ನನ್ನ ಟೈಮ್ ಚೆನ್ನಾಗಿತ್ತು. ಅದರ ಕತ್ತು ಎಲ್ಲಿದೆ ಅಂತ ಹುಡುಕ್ತೆ ಚುಚ್ಚೋಕ್ಕೆ. ನಾ ಚುಚ್ಚಿದ ಜಾಗದಿಂದ ತುಂಬ ರಕ್ತ ಹರಿತಿತ್ತು. ಅದನ್ನ ನೋಡೇ ಗೊತ್ತಾಯಿತು ಅದು ಕತ್ತು ಅಂತ. ರಕ್ತ ಎಲ್ಲ ಕಡೆ ಚೆಲ್ಬಿಡ್ತು. ಓ, ಅದು ನಂಗೆ ಕೊಡು, ನಾನು ನೋಡ್ತೀನಿ. ನೋಡಿದ್ರೆ ಏನು ದೊಡ್ಡದಾಗಿ ಕಾಣಿಸ್ತಾ ಇಲ್ಲ. ಇನ್ಮೇಲೆ ಯಾವ ಹೆಣ ನೋಡದೇ ಇದ್ರೆ ಸಾಕು. ನಿಮ್ಮನ್ನೆಲ್ಲ ಇಂಥ ಹೈಕಿಗೆ ಕರ್ಕೊಂಡು ಬಂದಕ್ಕೆ ನಂಗೆ ತುಂಬ ಬೇಜಾರಾಗ್ತಾ ಇದೆ. ಅದು ನನಗೂ ಗೊತ್ತು. ಎಲ್ಲ ಬೆಳೆದ ಮಕ್ಕಳಲ್ವಾ, ಇಷ್ಟಪಟ್ಟಾನೇ ಬಂದ್ವಿ. ಇಂಥ ಜಾಗಕ್ಕೆ ನಿನ್ನನ್ನು ಮೊದಲು ಯಾರು ಕರ್ಕೊಂಬಂದ್ರು ಅಂತ ನೀ ಹೇಳಲೇ ಇಲ್ವಲ್ಲ? ಅದು ನನ್ನ ಕೆಲವು ಕಾಲೇಜ್ ಫ್ರೆಂಡ್ಸ್, ರಾಬರ್ಟ್, ಮ್ಯಾಗ್, ಆಮೇಲೆ ಅವರ ಫ್ರೆಂಡ್ಸ್ ಜೂಲಿಯನ್. ರಾಬರ್ಟು, ಮೆಗ್ಗ. ಹೋದ ವರ್ಷ ಅವರು ಕಾಣೆ ಆಗಿದ್ದಾರೆ ಅಂತ ಪ್ರೊಫೈಲ್ ಪಿಕ್ಚರ್ನಲ್ಲಿ ಪೋಸ್ಟ್ ಮಾಡಿದ್ಯಲ್ಲ.
ಎದ್ದುಬಿಟ್ಯಾ? ಸರಿ, ಮರ್ಯಾದೆಯಾಗಿ ಈಗ ಇಲ್ಲೇನು ನಡೀತಿದೆ ಅಂತ ನೀನು ಸರಿಯಾಗಿ ಹೇಳು. ಏನು ನಡೀತಾ ಇದೆ ಅಂತ ನಿಂಗೆ ಗೊತ್ತು. ಹಾಗಾದ್ರೆ ಇಲ್ಲಿರೋರ್ನೆಲ್ಲ ಕೊಂದಿದ್ದು ನೀನೇನಾ? ನಾನು ಸಾಯಿಸ್ಲಿಲ್ಲ. ಹಾಗಾದ್ರೆ ಜೆಮ್ ಹೆಂಗ್ ಸತ್ಲು? ಜಮ್ ಮೊದಲೇ ಸತ್ತೋಗಿದ್ಲು, ಅದು ಅವಳಿಗೆ ಗೊತ್ತಾಗ್ಲಿಲ್ಲ. ಅದು ಅಲ್ಲದೆ ನನ್ಗೆ ಊಟ ಸಾಲಿಲ್ಲ. ನಿನ್ನ ಆಹಾರ ಸಿಕ್ತು ಅನ್ಕೋ. ನಿನ್ನ ಕಾಲೇಜ್ ಫ್ರೆಂಡ್ಸ್ಗೆ ಏನಾಯ್ತು ಅಂತ ಹೇಳು. ಜೂಲಿಯನೇ ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು. ಹೈಕಿ ಕರ್ಕೊಂಡು ಹೋದ. ಮೊದಲು ರಾಬರ್ಟ್, ಆಮೇಲೆ ಮೆಗ್. ಅದೆಲ್ಲ ನೋಡೋಕ್ಕೆ ಏನೋ ಆಕ್ಸಿಡೆಂಟ್ ಥರ ಇತ್ತು. ಕೊನೆಗೆ ಜೂಲಿಯನ್ ನಾನು. ಅವನೇ ನನಗೆ ನಿಜ ಹೇಳಿದ. ಏನು ಸತ್ಯ? ಈ ಶಾಪದ ಬಗ್ಗೆ, ನಾನೇನು ಮಾಡಬೇಕಾದ್ರ ಬಗ್ಗೆ. ಅದೇನು? ಅದಿಬ್ಬರನ್ನ ಜೀವ ಸಹಿತ ಆಚೆಗೆ ಬಿಡಲ್ಲ. ಅದಕ್ಕೆ ಅದಕ್ಕೀಗ ನಷ್ಟ ಪರಿಹಾರ ಬೇಕು, ಅದಕ್ಕೆ ರಕ್ತ ಬೇಕು. ಹಾಗಾದ್ರೆ ನಮ್ಮನ್ನು ಕೊಲ್ಲಕ್ಕೆ ಇಲ್ಲಿ ಕರ್ಕೊಂಬಂದ್ಯಾ? ಜೂಲಿಯನ್ನ ಸಾಯಿಸಿದ ಮೇಲೆ ನನಗೆ ಗೊತ್ತಾಯ್ತು, ನಾನಿಲ್ಲಿ ಇನ್ನೂ ರಕ್ತದ ಬಲಿ ಕೊಡಲಿಲ್ಲ ಅಂದರೆ ನನ್ನನ್ನು ಸಾಯಿಸ್ತೀನಿ ಅಂತು. ನಾವೆಲ್ಲ ನಿನ್ನ ಫ್ರೆಂಡ್ಸ್ ಕಣೆ. ಇಲ್ಲ, ಫ್ರೆಂಡ್ಸ್ ಅಲ್ಲ. ಹೈಸ್ಕೂಲ್ಗೆ ಬಂದ ತಕ್ಷಣ ನಮ್ಮ ಫ್ರೆಂಡ್ಶಿಪ್ ಕಟ್ ಆಯಿತು. ನಾನು ದಪ್ಕಿದ್ದೀನಿ ಅಂತ ನನ್ನ ನೋಡಿ ನೀವೆಲ್ಲ ತಮಾಷೆ ಮಾಡಿದ್ರಲ್ವಾ? ನಿನಗೇನು ಗೊತ್ತು ನನ್ನ ಬಗ್ಗೆ? ನಿನ್ನನ್ನು ಬೇರೆಯವರು ಚುಡಾಯಿಸ್ಬೇಕಾದ್ರೆ ಅದನ್ನು ತಡೆಯೋದಕ್ಕೆ ನಾ ಏನು ಮಾಡಿದ್ದೀನಿ ಅಂತ ಗೊತ್ತಾ ನಿಂಗೆ? ನನಗೆ ಗೊತ್ತಿಲ್ವಾ? ನೀನು ಅವ್ರ ಪಕ್ಕ ಕೂತ್ಕೊಂಡು ನನ್ನನ್ನು ಕಿಂಡಲ್ ಮಾಡಿದೊಳ್ತಾನೆ. ಅದಕ್ಕೆ ನಾನು ಎಷ್ಟು ಬಾಧಪಟ್ಟಿದ್ದೀನಿ ನಿನಗೆ ಗೊತ್ತಿದೆಯಾ? ಹೌದು, ನಾನು ನಿನ್ನ ಹಾಗೆ ಕಷ್ಟಪಟ್ಟಿದ್ದೀನಿ ಅಂತ ಗೊತ್ತಲ್ಲ. ಎರಡು ಸಲ ನಿನ್ನನ್ನು ಸಪೋರ್ಟ್ ಮಾಡಕ್ಕೆ ಹೋಗಿ ನಾನು ಜಗಳ ಆಡಿದ್ದೀನಿ. ಒಂದು ವಾರ ನನ್ನ ಸ್ಕೂಲಿಂದ ಸಸ್ಪೆಂಡ್ ಮಾಡಿದ್ರಲ್ಲ, ನಿನ್ಗೆ ಜ್ಞಾಪಕ ಇಲ್ಲ? ನೀನು ಹೇಳೋದು ನಿಜ, ಆದರೆ ನನಗೆ ಯಾಕೆ ಮುಂಚೆನೇ ಹೇಳಿಲ್ಲ? ಯಾಕೆಂದ್ರೆ ನನ್ಗೆ ಹೈಸ್ಕೂಲು ಇಷ್ಟ ಆಗಲಿಲ್ಲ. ಓದೋ ಪ್ರೆಷರು ನಂಗೆ ತಡೆಯೋಕ್ಕಾಗಲಿಲ್ಲ. ಅದೆಲ್ಲ ಯಾವಾಗಲೂ ನಡೆದಿದ್ದ ಕತೆ. ಅದನ್ನೆಲ್ಲ ನಾವು ದಾಟಿ ಬಂದಾಯ್ತು. ಹೇಳೋದು ತುಂಬ ಸುಲಭ. ಸರಿ, ನೀ ಮಾಡಿದ ತಪ್ಪಿಗೆ ಇಲ್ಲೇ ಇದ್ದು ಶಿಕ್ಷೆ ಅನುಭವಿಸು. ಒಂದು ಸೆಕೆಂಡ್ ಇರು ನ್ಯಾನ್ಸಿ, ಇರು. ನನ್ನ ಈ ಥರ ಇಲ್ಲಿ ಕಟ್ಟಿ ಹಾಕ್ಬಿಟ್ಟು ನೀನು ಹೋಗ್ಬಿಡ್ತೀಯಾ? ಕಟ್ಟನ್ನ ಬಿಚ್ಚಿದ್ರೆ ನೀ ಹಿಂದಿಂದ ಬಂದು ನನ್ನ ಕೊಂದ್ಬಿಡ್ತೀಯ. ನೀ ಹೇಳಿರೋ ಕತೆನೆಲ್ಲ ನೀ ನಂಬ್ಕೊಂಡಿದ್ಯಾ ಅನ್ಸುತ್ತೆ. ನನಗೆ ಯಾವುದಾದ್ರೂ ಹೆಲ್ಪ್ ಸಿಕ್ಕಿದ್ರೆ ನಿನ್ನ ಹತ್ರ ಅವರನ್ನು ಕಳಿಸ್ತೀನಿ. ನ್ಯಾನ್ಸಿ, ಅರ್ಥ ಮಾಡ್ಕೋ. ಇದಕ್ಕೆ ಬದಲಾಗಿ ನೀನು ನನ್ನನ್ನು ಸಾಯಿಸ್ಬೋದು. ಯಾಕಂದ್ರೆ ಅದು ನನ್ನನ್ನು ಸಾಯಿಸೋದು ನೀನು ನನ್ನನ್ನು ಸಾಯಿಸೋದಕ್ಕಿಂತ ಘೋರವಾಗಿರತ್ತೆ ಅನ್ಕೋತೀನಿ. ನಿಂಗೆ ತಲೆ ಕೆಟ್ಟೋಗಿದೆ ಅನ್ಸತ್ತೆ. ಆರಂಭವಾಯ್ತು.
ನಾ ಎಲ್ಲರನ್ನೂ ಕರ್ಕೊಂಬರ್ತೀನಿ. ಇದು ಸತ್ಯ.